ಗಾಡಿ ಕಳ್ತನ ಸಿಕ್ಕಾಬಡೆ ಆಗ್ತಿದ್ಯಂತೆ. ಇದು ನಿಮ್ಗೆ ಗೊತ್ತಿತ್ತಾ? ಎಷ್ಟು ಕಳ್ತನ ಆಗ್ತಿರ್ಬೋದು ಗಾಡಿ? ಅದು ಎಲ್ಲಿ ಅಂದ್ರೆ ಬೆಂಗಳೂರಿನಲ್ಲಿ. ಎಷ್ಟಪ್ಪ ಅಂತಂದ್ರೆ ನಮಗ್ ಬಂದಿರ್ತಕ್ಕಂತ ಮಾಹಿತಿ ಪ್ರಕಾರ ಪ್ರತಿ ತಿಂಗಳಿಗೆ 400 ಗಾಡಿಗಳು ಅಂದ್ರೆ 2 ವೀಲರ್ ವೆಹಿಕಲ್ಸ್ ಕಳ್ಳತನ ಆಗ್ತಿದ್ಯಂತೆ. ಒಂದಷ್ಟು ಈ ವಿಚಾರದ ಬಗ್ಗೆ ತಿಳ್ಕೊಳ್ಳೋಕೆ ಪ್ರಯತ್ನ ಮಾಡೋಣ ಅಲ್ಲ. ಬಡವ್ರ ಗಾಡಿನೇ ಕಳ್ತನ ಆಗ್ತಿದೆ ಜಾಸ್ತಿ. ಹೇಳ್ಬೇಕು ಅಂತಂದ್ರೆ ಸಾವುಕಾರಗಳ ಗಾಡಿ ಕಳ್ತನೆ ಆಗ್ತಲ್ವಂತೆ. ಎಲ್ಲೆಲ್ಲ ಜಾಗ ಸಿಕ್ತು ಅಂದ್ಕೊಂಡು ಅಲ್ಲೆಲ್ಲ ಪಾರ್ಕ್ ಮಾಡಿ ಇಟ್ಬಿಟ್ಟು ಹೊಟ್ಟೋಗ್ಬಿಡ್ತೀವಿ. ಸಿಕ್ಕಿದ್ದ ಜಾಗ ಹೇಳಮ್ಮ ಅನ್ಕೊಂಡ್ ಹೋಗ್ಬಿಡ್ತೀವಿ. ಯಾರು ಕಳ್ತನ ಮಾಡ್ತಾರೆ, ಹೆಂಗ್ ಕಳ್ತನ ಮಾಡ್ತಾರೆ ನಮ್ಗೆ ಹೆಂಗ್ ಗೊತ್ತಿರುತ್ತೆ? ಒಂದೊಂದ್ ಕಡೆ ಸಿಸಿ ಕ್ಯಾಮ್ರಾ ಇರುತ್ತೆ, ಆದ್ರೆ ಸಿಸಿ ಕ್ಯಾಮ್ರಾ ಹಾನಿ ಆಗಿರಲ್ಲ. ಹಾಗಾದ್ರೆ ಕಳ್ಳನ ಹೇಗೆ ಪತ್ತೆ ಮಾಡ್ಬೇಕಾಗತ್ತೆ ನಾವು? ಎಲ್ಲ ಒಂದಷ್ಟು ಗೊಂದಲಗಳು ಇದ್ದೇ ಇರುತ್ತೆ ಪ್ರತಿಯೊಬ್ಬರಿಗೂ ಅಲ್ವಾ? ಹಾಗಾದ್ರೆ ಗಾಡಿ ಕಳ್ತನ ಹೇಗೆ ಆಗತ್ತೆ? ಒಂದು ಮಾಹಿತಿ ನಮ್ಗೆ ಬಂದಿರ್ತಕ್ಕಂಥದ್ದು, ನಾವೆಲ್ಲಾದ್ರೂ ಒಂದ್ ಕಡೆ ಈ ಕಡೆ ಗಾಡಿನ ಪಾರ್ಕ್ ಮಾಡಿ ಇಟ್ಬಿಟ್ಟು ಹೋಗಿದಾಗ ಅವ್ರೇನ್ ಮಾಡ್ತಾರೆ, ಎಲ್ಲೋ ಒಂದ್ ಕಡೆ ನಿಂತಿರ್ತಾರೆ, ನಿಂತ್ಕೊಂಡು ಅಬ್ಸರ್ವ್ ಮಾಡ್ತಿರ್ತಾರೆ ಗಾಡಿ ಪಾರ್ಕ್ ಮಾಡೋದ. ಆಗ ಇನ್ನೊಬ್ಬ ಅಲ್ಲೋಗಿರ್ತಾನೆ, ಅವ್ನ ಬ್ಯಾಕ್ ಗ್ರೌಂಡ್ ಫಾಲೋ ಮಾಡ್ಕೊಂಡು ಇಲ್ಲಿ ಕಾನ್ಫರೆನ್ಸ್ ಅಲ್ಲಿ ಇರ್ತಾನೆ, ಅವ್ನ ಅಲ್ಲೋಯ್ತಾನೆ ಮಗ ಅಲ್ಲಿರ್ತಾನೆ ಅಂತ ಹೇಳ್ಬಿಟ್ಟು. ಇಲ್ಲಿ ಗಾಡಿ ಕಳ್ಳರು ಏನ್ ಮಾಡ್ತಾರೆ, ಅಷ್ಟೊತ್ತಿಗೆ ಗಾಡಿನ ಕಳ್ತನ ಮಾಡುವ ಸಾಧ್ಯತೆಗಳಿರುತ್ತೆ. ಸೊ ಇದು ಒಂದ್ ಪಾರ್ಟ್ ಆಯ್ತು. ಅಂದ್ರೆ ಇನ್ನೊಂದ್ ಪಾರ್ಟ್ ಇರುತ್ತೆ, ಇಂಥ ಜಾಗದಲ್ಲೇ ಗಾಡಿ ಕಳ್ತನ ಆಗುತ್ತೆ ಅಂತ ಯಾರು ಕೂಡ ಸ್ಪೆಸಿಫಿಕ್ ಆಗಿ ಹೇಳಕ್ ಆಗಲ್ಲ. ಗಾಡಿ ಎಲ್ಲಿ ಬೇಕಾದ್ರೆ ಕಳ್ತನ ಆಗ್ಬೋದು. ಈಸಿಯಾಗಿ ಯಾಕೆ 2 ವೀಲರ್ ಕದಿಬಹುದು ಅಂದ್ರೆ, ಒಂದು ಮಾಸ್ಟರ್ ಕೀ ಇರುತ್ತೆ. ಆ ಮಾಸ್ಟರ್ ಕೀನ ಒಂದ್ ಇಟ್ಕೊಂಡ್ರೆ ಸಾಕು, ಆರಾಮಾಗಿ ಅದನ್ನ ಗಾಡಿನ ಯಾವ ಗಾಡಿ ಬೇಕಾದ್ರೂ ತಗೊಂಡೋಗ್ಬೋದು. ಅಂದ್ರೆ ಬೈಕಿಗೆ ಅಂತ ಒಂದು ಮಾಸ್ಟರ್ ಕೀ ಇರುತ್ತೆ, ಮೊಪೆಡ್ಗೆ ಅಂತಾನೆ ಒಂದು ಮಾಸ್ಟರ್ ಕೀ ಇದ್ದೇ ಇರುತ್ತಲ್ವಾ, ಆಗ ಅದ್ರ ಮುಖಾಂತರ ತಗೊಂಡೋಗೋ ಚಾನ್ಸಸ್ ಇದೆಯಂತೆ. ಅದಲ್ಲದೆ ಹ್ಯಾಂಡಲ್ ಲಾಕ್ ಇರುತ್ತಲ್ಲ, ಹ್ಯಾಂಡಲ್ ಲಾಕ್ ನ ತೆಗೆದ್ಬಿಟ್ಟು ಮತ್ತೆ ಡೈರೆಕ್ಟ್ ಕನೆಕ್ಷನ್ ಕೊಡ್ತೀನಿ. ಇವೆಲ್ಲ ಸಿನಿಮಾದಲ್ಲೆಲ್ಲ ನೋಡುತ್ತಿಲ್ವಾ? ಈ ತರ ಮಾಡ್ಬಿಟ್ಟು ಕದ್ಕೊಂಡು ಹೋಗುವವರೇ ಜಾಸ್ತಿ ಜನ ಇದ್ದಾರೆ. ಇನ್ನೊಂದೇನಪ್ಪಾ ಅಂದ್ರೆ ಸಿಸಿ ಕ್ಯಾಮ್ರಾ ಹಾಕ್ಸಿರ್ತಾರೆ ಅಂತ ಅನ್ಕೊಳ್ಳೋಣ. ಎಲ್ಲಾ ಕಡೆ ಸಿಸಿ ಕ್ಯಾಮ್ರಾ ಹಾಕ್ಸಿದ್ರು ಕೂಡ ಕಂಡು ಹಿಡಿತಾರೆ, ಇಲ್ಲ ಅಂತಲ್ಲ. ಬಟ್ ಸಡನ್ ಆಗಿ ಕಂಡು ಹಿಡಿಯಕ್ ಆಗಲ್ಲ. ಯಾಕಂದ್ರೆ ಗಾಡಿ ಕಳ್ತನ ಮಾಡಿದ ತಕ್ಷಣ ಗಾಡಿ ಇಲ್ಲೆಲ್ಲೂ ಇರೋದಿಲ್ಲ. ಗಾಡಿನ ಸೀದಾ ತಗೊಂಡು ಬೇರೆ ಬೇರೆ ಡಿಸ್ಟ್ರಿಕ್ಟ್ ಗೆ ಹೊಟ್ಟೋಗುತ್ತೆ ಆ ಗಾಡಿ. ಅದಾದ್ಮೇಲೆ ಇಮಿಡಿಯೇಟ್ ಆಗಿ ನಂಬರ್ ಪ್ಲೇಟ್ ನ ಚೇಂಜ್ ಮಾಡ್ಬಿಡ್ತಾರಂತೆ. ಅದಲ್ಲದೆ ಬೇರೆ ಬೇರೆ ತರದಲ್ಲಿ ಗಿಮಿಕ್ ಗಳು ಮಾಡಿ ಇನ್ನೊಬ್ಬನಿಗೆ ಮಾರ್ತಾರೆ. ಏನೋಡಪ್ಪ ಗಾಡಿ ಇದು 20,000 ಹೇಳ್ತಾ ಇದ್ರೆ ನಾನು ನಿಮ್ ಬೇಕಾದ್ರೆ 12,000 ಕೊಡ್ತೀನಿ ಅಂತ ಹೇಳೋದು. ಅವನಿಗೆ ಲಾಭ ಅಲ್ವಾ? 2,000 ರೂಪಾಯಿ ಅಲ್ಲಿಂದ ಇಲ್ಲಿ ಪೆಟ್ರೋಲ್ ಹಾಕೊಂಡ್ ಬಂದಿರ್ತಾನೆ, ಎಲ್ಲಿಂದ ಎಲ್ಲೋ ಹೋಗಿರ್ತಾನೆ, 10,000 ಲಾಭ ಅಲ್ವಾ? ಸೊ ಈ ತರ ಮಾಡ್ತಿದ್ದಾರಂತೆ ಅಂತ ಮೇಲ್ನೋಟಕ್ಕೆ ನಮಗ್ ಬಂದಿರತಕ್ಕಂತ ಮಾಹಿತಿ ಆಗಿರುತ್ತೆ. ಸೊ ಅದಲ್ಲದೆ ಇನ್ನು ಹಲವಾರು ತರ ಗಾಡಿ ಕಳ್ತನ ಆಗ್ಬೋದೇನೋ ನಮ್ಗೆ ಗೊತ್ತಿಲ್ಲ. ನಿಮ್ಗೂ ಕೂಡ ಹಲವಾರು ಈ ವಿಚಾರದ ಬಗ್ಗೆ ತಿಳಿದು ಬಂದಿರುತ್ತೆ ಅಂತ ಅನ್ಕೊಂಡಿರ್ತೀನಿ. ಗಾಡಿ ಕಳ್ತನ ಹೆಂಗೆ ಅಂತಂದ್ರೆ ಟಾಪ್ ಮೋಸ್ಟ್ ಒಂಥರ ಹೆಂಗೆ ಟಾಪ್ ಅಂಡ್ ಸ್ಪೀಡ್ ಇರುತ್ತಲ್ಲ, ಆ ತರ ಸ್ಪೀಡ್ ಆಗಿ ದಿನದಿನಕ್ಕೂ ಅದು ಕಳ್ತನ ಜಾಸ್ತಿ ಆಗ್ತಾ ಇದೆ. ಸೊ ಇದ್ರ ಬಗ್ಗೆ ಇನ್ನೊಂದಷ್ಟು ವಿಚಾರಗಳು ಕೂಡ ಹೊರಗೆ ಬರ್ಬೇಕಾಗಿರುತ್ತೆ. ಗಾಡಿ ಯಾರ್ಯಾರು ಕಳ್ತನ ಮಾಡಿದ್ರು, ಯಾಕೆ ಕಳ್ತನ ಮಾಡಿದ್ರು, ಅವ್ರು ಇರೋದಾದ್ರೂ ಎಲ್ಲಿ, ಸೊ ಈ ತರದೆಲ್ಲ ನಾವು ಒಂದಷ್ಟು ವಿಚಾರಗಳನ್ನು ನಾವು ತಿಳ್ಕೊಬೇಕಾಗಿರುತ್ತೆ. ಗಾಡಿನ ಎಲ್ಲಿ ಪಾರ್ಕ್ ಮಾಡ್ತಾ ಇದೀವಿ ಅನ್ನೋದನ್ನ ನಮ್ಮ ಜವಾಬ್ದಾರಿ ಆಗಿರುತ್ತೆ. ಕಂಡೋರ್ ಜವಾಬ್ದಾರಿ ಅಂತೂ ಆಗಿರೋಕ್ ಸಾಧ್ಯನೇ ಇಲ್ಲ. ಕ್ರಾಚ್ ಆಯ್ತು, ಗಾಡಿ ಕಳ್ತನ ಆಯ್ತು, ಯಾರು ಜವಾಬ್ದಾರಿ ತಗೊಳ್ಳಲ್ಲ. ಪಾರ್ಕಿಂಗ್ ಮಾಡಿಟ್ಟಿದ್ಯಾ ಅಷ್ಟೇ, ಹೋಗ್ತಾ ಇರ್ಬೇಕು ನಮ್ಮ ಪಾಡಿಗೆ. ನಮ್ಮ ಸಾಮಾನುಗಳಿಗೆ ನಾವೇ ಜವಾಬ್ದಾರ ಆಗಿರ್ತೀವಿ ಅಷ್ಟೇ. ಇನ್ನೊಂದಷ್ಟು ಗಾಡಿ ಕಳ್ತನದ ವಿಚಾರದ ಬಗ್ಗೆ ನಾನು ಇನ್ನೊಂದಷ್ಟು ಮಾಹಿತಿನ ತಿಳಿಸೋದಕ್ಕೆ ಮುಂದಿನ ವಿಡಿಯೋದಲ್ಲಿ ನಾನು ಪ್ರಯತ್ನ ಮಾಡ್ತೀನಿ. ಮತ್ತೆ ನಿಮ್ಮ ಮುಂದೆ ಬರ್ತೀನಿ. ಅಲ್ಲಿವರೆಗೂ